ಕುಮಾರಸ್ವಾಮಿ ಹೇಳ್ತಾರೆ ಸರ್, ತಮ್ಮ ಮೇಲೆ ಕೇಸನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಬೀದಿಗಿಳಿದು ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ಹೋಗ್ಲಿ ಅಂತ. ಈ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಇವ್ರು ಹೇಳ್ತಾರೆ, ರಾಜ್ಯಪಾಲ ಇವ್ರ ಮನೆ ಕ್ಲರ್ಕ. ರಾಜ್ಯಪಾಲರಿಗೆ ಹೇಳ್ಬಾರ್ದು, ಹೌದು ನನ್ನ ಮೇಲೆ ಧೈರ್ಯ ಇದ್ರೆ ನನ್ನ ಮೇಲೆ ಕೊಡಿ ಅಂತ ರಾಜ್ಯಪಾಲರಿಗೆ ಹೇಳ್ಬಾರ್ದಾಗಿತ್ತ. 22ನೇ ತಾರೀಕಿಗೆ ಲೆಟರ್ ಹೋಗುತ್ತೆ, 23ನೇ ತಾರೀಕಿಗೆ ಇವರು ಹೋಗಿ ಅಮಿತ್ ಶಾ ಮನೇಲಿ ಕೂತ್ಕೋತಾರೆ ಅಪ್ಪ ಮಗ. ಅಂದರೆ ರಾಜ್ಯಪಾಲರಿಗೆ ಗೊತ್ತಿರಲಿಲ್ವಾ, ವಿವೇಚನೆ ಇರಲಿಲ್ವಾ? ಯಾಕೆ ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗ್ಬೇಕು? ಇದನ್ನು ಕೂಡ ರಾಜ್ಯಪಾಲರು ಹೇಳ್ಬೋದಾಯ್ತಲ್ಲ, ಅಬ್ರಾಹಿಮಿಗೆ ಸುಪ್ರೀಂ ಕೋರ್ಟಿಗೆ ನೀನು ಹೋಗು ಅಂತ. ಮತ್ತು ಇಲ್ಲಿ ಪಾದಯಾತ್ರೆ ಯಾಕೆ ಮಾಡಿದ್ರು ಇವರು? ಅರೆ ನೀವು ಬಸ್ ಸ್ಟ್ಯಾಂಡ್ ಬಸವೇರೇ ಇವತ್ತು ನಮಗೆ ಪತಿವರ್ತೆ ಪಾಠ ಹೇಳ್ಕೊಡ್ತಾ ಇದಾರ? ಯಾರು ಇವರು? ಇವ್ರ ಮೇಲೆ ಎಷ್ಟು ಪ್ರಕರಣಗಳಿದ್ದಾವೆ? ಇದನ್ನು ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಏನು ನನಗೆ ಗೊತ್ತಿದೆ. ಇವೆಲ್ಲ ನಾನು ಹಳೆ ಭೂಕೈಲಾಸ ನಾಟಕ ಬರೆದವನು. ನನ್ನ ಎದುರಿಗೆ ಇವು ಯಾವುದು ನಡೆಯಲ್ಲ. ಒಂದೊಂದಾಗಿ ನಾನೇ ತೆಗೆದಿಡ್ತೀನಿ. ಹೋರಾಟಕ್ಕೆ ನಾನೇ ಮೈದಾನಕ್ಕೆ ಇಳಿತಾ ಇದ್ದೀನಿ. ನೋಡಿ ಸಂಗ್ರಾಮ ಹೇಗೆ ಶುರು ಆಗುತ್ತೆ ರಾಜ್ಯದಲ್ಲಿ ಅಂತ.